Sir, how does we get infected by disgust mentally? How does we get infected by disgust mentally? ಅದೇ ನಮಗೆ ಕಾಯಿಲೆದಿಂದ ಮನಸ್ಸು ಹೇಗೆ ಅಫೆಕ್ಟ್ ಆಗುತ್ತೆ ಅಂತ ಕೇಳ್ತಾರೆ. ಡೆಫಿನೆಟಾಗಿ ಕಾಯಿಲೆ ಬರುವಾಗ ಏನಾಗುತ್ತೆ ಅಂದರೆ ನಮ್ಮ ಎನರ್ಜಿ ಎಲ್ಲ ಏನು ಡಿಸೀಸ್ ಬಂದಿದೆ ಅದನ್ನು ಸರಿ ಮಾಡೋದಕ್ಕೋಸ್ಕರ ಹೋಗಿ ಖರ್ಚಾಗ್ತಾ ಇರುತ್ತೆ. ಸೊ ಇವಾಗ ನಮ್ಮ ಎನರ್ಜಿಯಲ್ಲಿ ಫಿಸಿಕಲ್ ಬಾಡಿನ ಮೇಂಟೈನ್ ಮಾಡೋದಕ್ಕೆ ಆಲ್ಮೋಸ್ಟ್ ಒಂದು ಜಾಸ್ತಿ ಎನರ್ಜಿ ಖರ್ಚಾಗೋದು ಫಿಸಿಕಲ್ ಬಾಡಿಗೋಸ್ಕರನೇ. ಮೈಂಡ್ಗೋಸ್ಕರ ಖರ್ಚಾಗೋದು ಸ್ವಲ್ಪ ಎನರ್ಜಿನೇ. ಈಗ ಫಾರ್ ಎಕ್ಸಾಂಪಲ್ ಒಂದು 80% ಅಂತ ಅಂದ್ಕೊಳ್ಳಿ, ಅದು ಒಂದು 75% ಬಾಡಿಗೆ ಖರ್ಚಾಗುತ್ತೆ, ಒಂದು 25% ಮೈಂಡ್ ಖರ್ಚಾಗುತ್ತೆ ಅಂತ. ಈಗ ನಮಗೆ ಕಾಯಿಲೆ ಬಂದಿರುವಾಗ ಏನಾಗುತ್ತೆ ಅಂದರೆ ಆ ಎನರ್ಜಿ ಎಲ್ಲ ಇಲ್ಲಿ 75% ಎನರ್ಜಿನೂ ಕೂಡ ಆ ಡಿಸೀಸ್ನ ಕ್ಯೂರ್ ಮಾಡೋದಕ್ಕೆ ಖರ್ಚಾಗುತ್ತೆ. ಮತ್ತು ಅದರ ಜೊತೆ ನಮ್ಮ ಅದು ಸಾಲದೆ ಏನಾಗುತ್ತೆ, ಮೈಂಡಿಗೆ 25% ಕೋಟ ಇದೆಯಲ್ಲ, ಅದು ಕೂಡ ಬಾಡಿನ ಸರಿ ಮಾಡೋದಕ್ಕೋಸ್ಕರನೇ ಯೂಸ್ ಆಗ್ತಾ ಇರುತ್ತೆ. ಅದರಲ್ಲೂ ಒಂದು 5%, 10% ಬಾಡಿಗೆ ಯೂಸ್ ಆಗ್ತಾ ಇರುತ್ತೆ. ಆವಾಗ ಏನಾಗುತ್ತೆ ಅಂದರೆ ಮೈಂಡಿಗೆ ಸಫಿಷಿಯೆಂಟಾಗಿ ಎನರ್ಜಿ ಇಲ್ಲದೆ ಇರುವಾಗ ಆವಾಗ ಮೈಂಡು ವೀಕ್ ಆಗುತ್ತೆ. ಆವಾಗಲೇ ನಮಗೆ ಒಂಥರ ನೆಗೆಟಿವ್ ಥಾಟ್ಸ್ ಬರೋದು, ಒಂಥರ ಲೋ ಸೆಲ್ಫ್ ಎಸ್ಟೀಮ್ ಆಗೋದು, ಅಥವಾ ವಿಲ್ ಪವರ್ ಕಡಿಮೆ ಆಗೋದು. ಸೊ ಇದೆಲ್ಲ ಆಗುತ್ತೆ ಡಿಸೀಸಿಂದ. ಒಂಥರ ನಾವು ನಂಬಿಕೆ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಕಾರಣ ಮನೋಶಕ್ತಿ ಕಡಿಮೆ ಆಗುತ್ತೆ. ಎನರ್ಜಿ ಎಲ್ಲ ಫಿಸಿಕಲ್ ಇದನ್ನು ಡಿಸೀಸನ್ನ ಕ್ಯೂರ್ ಮಾಡೋದಕ್ಕೋಸ್ಕರ ಖರ್ಚಾಗ್ತಾ ಇರುತ್ತೆ. ಸೊ ಹಂಗಾಗಿ ಮನೋಶಕ್ತಿ ಕಡಿಮೆ ಆಗುತ್ತೆ. ಅದೇ ಥರ ಮನಸ್ಸು ಅಫೆಕ್ಟ್ ಆಗಿದ್ರೂ ಅದು ಬಾಡಿನೂ ಕೂಡ ಅಫೆಕ್ಟ್ ಮಾಡುತ್ತೆ. ದೇಹದಲ್ಲಿ ಕಾಯಿಲೆ ಬರೋದಕ್ಕೆ ಮನಸ್ಸು ಕೂಡ ಕಾರಣ ಆಗುತ್ತೆ. ಅದೇ ಥರ ಮನಸ್ಸಲ್ಲಿ ಕಾಯಿಲೆ ಬಂದಿದ್ದರೆ ದೇಹದಲ್ಲಿ ಕಾಯಿಲೆ ಬಂದಿದ್ದರೆ ಅದು ಮನಸ್ಸನ್ನು ಕೂಡ ಅಫೆಕ್ಟ್ ಮಾಡುತ್ತೆ. ಸೊ ಎರಡು ಇಂಟರ್ಲಿಂಕ್ಡ್, ನಮ್ಮ ಬಾಡಿ, ಮೈಂಡ್ ಮತ್ತು ಎನರ್ಜಿ ಬಾಡಿ ಅಂತ ಹೇಳ್ತೀವಲ್ಲ. ಸೊ ಇದು ಮೂರು ಇಂಟರ್ ಕನೆಕ್ಟೆಡ್. ಸೊ ಒಂದು ಅಫೆಕ್ಟ್ ಆದರೆ ಅದು ಮಿಕ್ಕಿದ ಎರಡನ್ನೂ ಕೂಡ ಅಫೆಕ್ಟ್ ಮಾಡುತ್ತೆ. ಸೊ ಈ ಥರ